Hi guys, welcome to my channel. That is Sanjana Creations. Yes, guys, ಒಂದು ಎಕ್ಸಸೈಸ್, ಟೂರ್, ಟ್ರಿಪ್, ಸ್ಪೆಷಲ್, ಟ್ರೆಡಿಷನಲ್ ಫುಡ್ ಇದಕ್ಕೆಲ್ಲ ನನ್ನ ಚಾನೆಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಪಪ್ಪಾಯಿಗೆ ಸಂಬಂಧಪಟ್ಟ ರೆಸಿಪಿಗಳನ್ನು 4 ರೆಸಿಪಿಗಳನ್ನು ಹಾಕಿದೆ. ಫ್ರೆಂಡ್ಸ್, ನೀವೆಲ್ಲ ನೋಡಿರ್ತೀರ. ತುಂಬ ಜನ ಕೇಳಿದ್ರು, ತುಂಬ ಚೆನ್ನಾಗಾಗಿದೆ ಅಂತೇಳಿ ಮತ್ತೆ ಕೇಳಿದ್ರು, ಕಂಟಿನ್ಯೂ ಈ ಥರ ತಿಂದರೆ ಹೊಟ್ಟೆ ನೋವು ಏನು ಬರಲ್ವಾ ಅಂತ ಕೇಳಿದರು. ಸೊ ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ಆನ್ಸರ್ ಮಾಡಿದೆ, ಯಾವುದೇ ರೀತಿ ತೊಂದರೆ ಇಲ್ಲ, ಬಟ್ ಕಂಟಿನ್ಯೂ ತಿನ್ನಬಾರ್ದು. ಅತಿಯಾಗಿ ತಿಂದರೆ ಅಮೃತನು ವಿಷ ಅಂತ ಅಲ್ವಾ. ಸೊ ಒಂದು ಗ್ಯಾಪ್ ಇಟ್ಟು ತಿನ್ನಿ. ಅಂದರೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿದೆ, ಬಟ್ ರೆಗ್ಯುಲರ್ ಏನು ನಾನು ಮಾಡಿಲ್ಲ, ಅದನ್ನು ವೀಕ್ಲಿ ಒನ್ಸ್ ಮಾಡಿದ್ದು ಅಷ್ಟೇ. ಓಕೆನಾ. ಸೊ ಬನ್ನಿ ಗೈಸ್, ಈಗ ನಾನು ಪಪ್ಪಾಯ ಸ್ವಲ್ಪ ಹೀಟು, ಸೊ ವೀಕ್ಲಿ ಒನ್ಸ್ ತಿನ್ಬೋದು, ಬಟ್ ಆ ಪಪಾಯದಲ್ಲಿ ಎಷ್ಟು ಒಂದು ಐಟಮ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸಿಕೊಟ್ಟಿದ್ದೆ. ಇನ್ನೂ ಹಲವಾರಿದೆ. ಸೊ ಬನ್ನಿ ಗೈಸ್, ಇವತ್ತು ನಾನು ಆ ಹೀಟ್ ಆದ ಬಾಡಿಗೆ ತಂಪನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಹೈಬಿಸ್ಕಸ್ ಅಂದರೆ ಬಿಳಿ ದಾಸವಾಳ ಹೂವಿಂದು ಜ್ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಇದ್ದು. ಬಟ್ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹೂವಿನದು ದೋಸೆ ಕೂಡ ಮಾಡ್ತಾರೆ, ಆದ್ರೆ ಈಗ ಇದ್ರದ್ದು ಎಲೆ ಇದೆಯಲ್ಲ, ಎಲೆಯನ್ನ ಬಳಸಿ ದೋಸೆ ಹೇಗೆ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇಡ್ಲಿ ಕೂಡ ಮಾಡ್ತಾರೆ ಎಲೆ ಬಳಸಿ. ಬಟ್ ಈ ಎಲೆ ಉಂಟಲ್ಲ, ಈ ವೈಟ್ ಹೈಬಿಸ್ಕಸ್ ಏನಿದೆ, ಇದು ತುಂಬಾ ಆರೋಗ್ಯವಂತ ಮೆಡಿಸಿನ್ಸ್. ಬೇರೆ ಎಲ್ಲ ದಾಸವಾಳಗಳಿಗಿಂತ ಇದು ತುಂಬಾ ಆರೋಗ್ಯವಂತ ಆಗಿತ್ತು. ಇದು ಪ್ರೂಫ್ ಆಗಿದೆ ಕೂಡ. ಸೊ ಸೈಂಟಿಫಿಕಲಿ ಕೂಡ ಪ್ರೂಫ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಿಳಿ ದಾಸವಾಳದ ಎಲೆಯನ್ನ ಬಳಸಿ ದೋಸೆಯನ್ನ ಹೇಗೆ ಮಾಡ್ಬೋದು ಅಂತ ಈಸಿಯಾಗಿ ಇದೆ. ಹೆಚ್ಚು ಏನು ಐಟಮ್ ಬೇಡ, ಹೆಚ್ಚು ಟೈಮ್ ಕೂಡ ಬೇಡ, ಬಟ್ ಒಂದು ಹೆಲ್ದಿ ಆಗಿರುವ, ಒಂದು ಟೇಸ್ಟಿ ಆಗಿರುವ, ಈಸಿಯಾಗಿ ಮಾಡುವ ಗ್ರೀನ್ ದೋಸಾ. ಓಕೆನಾ. ಗ್ರೀನ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇದನ್ನೆಲ್ಲ ತೆಕ್ಕೊಳ್ಬೇಕಾಗ್ತದೆ. ಚೆನ್ನಾಗಿರೋದು ಹಿಂದೆ ಮುಂದೆ ಎಲ್ಲ ನೋಡ್ಕೊಳ್ಳಿ. ಎಲೆಯನ್ನು ತೆಗೆಯುವಾಗ ಬಹಳ ಹುಷಾರಿತನ ಬೇಕು. ಈಗ ಬೇಸಿಗೆ ಅಲ್ವಾ, ಸ್ವಲ್ಪ ಎಲೆಯ ಹಿಂಭಾಗದಲ್ಲಿ ಅಥವಾ ದಂಟಿನಲ್ಲಿ ನೋಡಿ, ದಂಟಿನಲ್ಲಿ ಸ್ವಲ್ಪ ಬಿಳಿ ಬಿಳಿ ಹುಳಗಳು ಇರುತ್ತವೆ. ಅದನ್ನು ತೋರಿಸ್ತೀನಿ ನೋಡಿ, ನನ್ನ ಗಿಡದಲ್ಲಿ ಆಗಿರುವಂಥದ್ದು. ಬಟ್ ಅದೆಲ್ಲ ನೋಡಿಕೊಂಡು ತೆಗಿಬೇಕಾಗ್ತದೆ. ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಹೂವಿನ ಜ್ಯೂಸ್ ತೋರಿಸ್ತೇನೆ, ಬಟ್ ಈಗಿನ ಇದರಲ್ಲಿ ಎಲೆಯನ್ನ ಬಳಸಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಇಂಥ ಒಳ್ಳೊಳ್ಳೆ ಎಲೆಗಳನ್ನು ಮಾತ್ರ ತೆಕ್ಕೋಬೇಕಾಗತ್ತೆ. ತುಂಬ ಬೆಳೆದಿರೋದು ಬೇಡ, ತುಂಬ ಬಲ್ತಿರೋದು ಬೇಡ. ಸೊ ಕುಡಿಯ ಮೊದಲಿನ ಎಲೆಗಳಿರ್ತಾವಲ್ಲ, ಅದು ಮಾತ್ರ ಯೂಸ್ ಆಗುತ್ತೆ. ಚಿಗುರಿದ ಮೊದಲಿನ ಎಲೆಗಳು ಅದು ಚೆನ್ನಾಗಿರುತ್ತೆ. ಬಟ್ ತೆಗೆಯುವಾಗ ಎಲೆಯ ಹಿಂಭಾಗದಲ್ಲಿರುವಂಥ ಹುಳುಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫ್ರೆಂಡ್ಸ್, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನೋಡುವ ಮೊದಲು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಾಡಿದ್ರಲ್ಲ, ಥ್ಯಾಂಕ್ ಯು ಫ್ರೆಂಡ್. ನೋಡಿ, ನನ್ನ ಎಲೆಯ ಹಿಂಭಾಗದಲ್ಲಿ ಮತ್ತು ದಂಟಿನಲ್ಲಿ ನೋಡಿ, ಅದು ಬಿಳಿ ಹುಳಗಳು. ಇದ್ರ ಬಗ್ಗೆ ಕೂಡ ನಾನು ಹಿಂದೆ ವಿಡಿಯೋ ಮಾಡಿದ್ದೆ, ಅದನ್ನ ತೆಗೆಯೋದು ಹೇಗೆ ಕೂಡ ಅಂತ ಹೇಳಿದ್ದೆ. ಯಾರು ನೋಡಿಲ್ಲ ಆ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿರೋದು ಮಾತ್ರ ತೊಳ್ಕೊಬೇಕು. ಓಕೆನಾ. ಸೊ ಫ್ರೆಂಡ್ಸ್, ಈಗೆಲ್ಲ ನಾವು ಎಲೆಗಳನ್ನ ತೆಗ್ದಿದ್ದೀವಿ. ಸೊ ಈ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡ್ಕೊಂಡು ತೆಗಿಬೇಕಾಗುತ್ತೆ. ಪ್ರತಿಯೊಂದು ಮಾಡುವಾಗ ಅಚ್ಚುಕಟ್ಟತನ ಬೇಕು. ಸೊ ಇದಕ್ಕೆ ನಾನು 1.5 ಗ್ಲಾಸ್ ಅಷ್ಟು, 1.5 ಗ್ಲಾಸ್ ರೇಷನ್ ಅಕ್ಕಿ, ಯಾವುದೇ ಅಕ್ಕಿ ಬರಲ್ಲ ಸ್ನೇಹಿತರೆ, ಇದು ದೋಸೆ ಅಕ್ಕಿ ಬೇಕು. ದೋಸೆ ಅಕ್ಕಿ ಅಂತ ಹೇಳ್ತೀವಲ್ಲ, ಅದನ್ನ ಬಳಸಿ. ಯಾವುದೇ ಸೋನಾ ಮಸೂರಿ ಬೇಡ. ಇದನ್ನ ಒಂದು 4 hours ನೆನೆಸಿಡಿ. ಅಕ್ಕಿಗೆ ಬೇರೆ ಏನು ಹಾಕೋದು ಬೇಡ. 4 hours ಸೋಕ್ ಮಾಡಿಟ್ಕೊಳ್ಳಿ. ಈಗ ನಾವು ತೆಗೆದಿರುವಂಥ ದಾಸವಾಳದ ಎಲೆಗಳನ್ನು ಎಷ್ಟೇ ಕ್ಲೀನ್ ಇದ್ರೂ ಕೂಡ, ಮನೆಯಲ್ಲೇ ಬೆಳೆದಿದ್ರು ಕೂಡ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಸೊ ಓಕೆನಾ. ಈಗ ನಾವು ಮಿಕ್ಸಿ ಮಾಡ್ಕೋಬೇಕು. 4 hours ನೆನೆಸಿಟ್ಟ ಅಕ್ಕಿ ಜೊತೆಗೆ ಮೊದಲು ಸೊಪ್ಪನ್ನು ಹಾಕ್ಕೊಳ್ವಾ. ಸೊಪ್ಪಿನ ಜೊತೆಗೆ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದನ್ನು ಫಸ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನೆಂದಿದೆ, 4 hours ಆಗಿದೆ. ಓಕೆ. ಸೊ ಫ್ರೆಂಡ್ಸ್, ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ಸೊಪ್ಪಿನ ಜೊತೆಗೆ ಅಕ್ಕಿಯನ್ನು ಹಾಕೊಳ್ಳಿ. ಫ್ರೆಂಡ್ಸ್, ನಾವೆಲ್ಲ ಚಿಕ್ಕವರಿದ್ದಾಗ ಈ ದಾಸವಾಳದ ಎಲೆಯನ್ನು ತಲೆ ಸ್ನಾನ ಮಾಡುವ ಮೊದಲು ನೆನೆಸಿಟ್ಟು ತಲೆಗೆ ಹಚ್ಕೋತಿದ್ವಿ. ಒಳ್ಳೆ ಶಾಂಪು ಥರ ಆಗ್ತಿತ್ತು. ನೆನಪಿದೆಯಾ ಫ್ರೆಂಡ್ಸ್? ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ ನೋಡುವ. ಫ್ರೆಂಡ್ಸ್, ಈಗ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು.
ಇನ್ನೂ ಸ್ವಲ್ಪ ನೈಸ್ ಆಗುವ ಮೊದಲು 2 ಮುಷ್ಟಿಯಷ್ಟು ಅಂದರೆ ತೆಳ್ಳಗಿನ ಅವಲಕ್ಕಿಯನ್ನು ತೊಳೆದು ಹಾಕ್ಕೊಳ್ಳಿ. ಇದು ಬಹಳ ಒಂದು ರೀತಿ ದೋಸೆ ಸಾಫ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಇದಕ್ಕೆ. ಮತ್ತೆ ಬೇರೆ ಏನು ಹಾಕಲಿಲ್ಲ. ಒಂದು ಅಕ್ಕಿ, ಸೊಪ್ಪು ಮತ್ತು ತೆಳ್ಳನೆ ಅವಲಕ್ಕಿಯನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ, ನೋಡ್ತಾ ಇದ್ದೀರಾ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸಾಲ್ಟ್ ಹಾಕಿ, ಈಗ ಫುಲ್ ನೈಸ್, ಅಲ್ಲಿ ಯಾವುದೇ ರೀತಿ ಕಡಿಬೇಡ, ನೈಸಾಗಿ ರುಬ್ಬಿ ಒಂದು 6 ಅವರ್ಸ್ ಇಡಬೇಕು. ನಾನು ಇದನ್ನು ರಾತ್ರಿಯೇ ರುಬ್ಬಿಟ್ಟಿದ್ದೆ. ಸೊ ಬೆಳಗಿನ ದೋಸೆಗೆ ಬಹಳ ಬಹಳ ಒಳ್ಳೆಯದಾಗಿ ಬರುತ್ತದೆ. ತಕ್ಷಣಕ್ಕೆ ಇದು ಅಷ್ಟು ಇದಾಗಿ ಬರಲ್ಲ. ಸೊ ಮುಂಚಿನ ದಿನ ರಾತ್ರಿ 10 ಗಂಟೆಗೆ ನೀವು ರುಬ್ಬಿಟ್ರೆ ಬೆಳಗ್ಗೆ ನೀವು 7 o'clock ತಿಂಡಿ ಮಾಡುವಾಗ ಒಳ್ಳೆ ಆಗ್ತದೆ. ನೋಡಿ ಫ್ರೆಂಡ್ಸ್, ಇದು ಆಲ್ರೆಡಿ ನೀಟಾಗಿ ಆಗಿದೆ, ನೈಸಾಗಿ ಆಗಿದೆ. ಟ್ರಾನ್ಸ್ಫರ್ ಮಾಡುವ ಒಂದು ಪಾತ್ರೆಗೆ ಈಗ ಸೊ ಮುಚ್ಚಿಟ್ಟು 6 ಅವರ್ಸ್ ಆದ ನಂತರ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮರುದಿನ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಆಗಿದೆ. ಸೊ ಈಗ ಬೆಳಗಿನ ತಿಂಡಿಗೆ ಒಂದು ಅದ್ಭುತವಾದ ದೋಸೆ ರೆಡಿ ಆಗ್ತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಾ. ಹಾಗೆ ಕೊನೆಯಲ್ಲಿ ಬರುವ ಒಂದು ಒಳ್ಳೆಯ ಮಾತು, ದಿಕ್ಸೂಚಿ ಮಾತು ಅಥವಾ ಒಂದು ಶುಭ ನುಡಿಗೆ ನೀವು ಮಿಸ್ ಮಾಡ್ಕೊಬೇಡಿ. ಅದು ಜೀವನದ ಒಂದು ಪಾಠ ಆಗಿರ್ಬೋದು, ಒಂದು ಬದಲಾವಣೆಗೆ ಕೂಡ ಆಗಿರ್ಬೋದು. ಸೊ ಫ್ರೆಂಡ್ಸ್, ಪ್ಯಾನಿಗೆ ಈಗ ನಾವು ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ವಾ. ಯು ಜಸ್ಟ್ ಅಬ್ಸರ್ವ್ ದ ಸೌಂಡ್. ಎಸ್ ಫ್ರೆಂಡ್ಸ್, ನೋಡಿ ಆ ಥರ ದೋಸೆ ಗೊಳ್ಳೆ ಹೋಲ್ ಥರ ಇದೆಯಲ್ಲ, ಹಾಗೆ ಬರಬೇಕು. ಅದು ಸೆಟ್ ದೋಸೆ. ನೋಡಿ ಫ್ರೆಂಡ್ಸ್, ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ. ಸೊ ಮೇಲಿಂದ ಕೂಡ ಎಣ್ಣೆ ಅಪ್ಲೈ ಮಾಡ್ಬೋದು ಬೇಕಿದ್ದಲ್ಲಿ. ನಾನು ಮೇಲಿಂದ ಮೇಲೆ ಎಣ್ಣೆ ಹಾಕೋಲ್ಲ. ಸೊ ಈಸಿಯಾಗಿ ಬಂದಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿದರೆ ಫ್ರೆಂಡ್ಸ್, ಇದು ಒಂದು ಟ್ರೆಡಿಷನಲ್ ಫುಡ್. ಯಾವುದೇ ರೀತಿ ಈಸ್ಟ್ ಆಗಲಿ ಅಥವಾ ಸೋಡಾ ಆಗಲಿ ಯಾವುದನ್ನು ಕೂಡ ಬಳಸಿಲ್ಲ. ಒರಿಜಿನಲ್ ಆಗಿ ನನ್ನ ಗಾರ್ಡನ್ ಅಲ್ಲೇ ಸಿಗುವಂತ ನ್ಯಾಚುರಲ್ ಆಗಿರುವಂತ ಒಂದು ದೋಸೆ. ಇಲ್ಲಿ ನೋಡಿ, ಇದನ್ನ ತೆಳ್ಳಗೆ ಕೂಡ ರೋಸ್ಟ್ ಮಾಡಿ ಕೂಡ ದೋಸೆ ಮಾಡ್ಬೋದು. ಮಕ್ಕಳಿಗೆ ರೋಸ್ಟ್ ದೋಸೆ ಇಷ್ಟ ಆಗತ್ತೆ ಅಲ್ವಾ? ಸೊ ರೋಸ್ಟ್ ಕೂಡ ಮಾಡ್ಬೋದು, ದಪ್ಪನ ಸೆಟ್ ದೋಸೆ ಕೂಡ ಮಾಡ್ಬೋದು. ಆಮೇಲೆ ಇದಕ್ಕೆ ಹಚ್ಕೊಳ್ಳಿಕ್ಕೆ ಚಟ್ನಿ ಪುಡಿ ಅಥವಾ ಚಟ್ನಿ ಯಾವುದೇ ಕೂಡ ಆಗತ್ತೆ. ಸೊ ನಾನಿಗತ್ತೆ ಗ್ರೀನ್ ದೋಸೆಗೆ ವೈಟ್ ಚಟ್ನಿಯನ್ನು ಮಾಡಿದ್ದೇನೆ. ಬನ್ನಿ ಅದನ್ನು ಕೂಡ ತೋರಿಸ್ತೇನೆ. ಸೊ ತೆಂಗಿನಕಾಯಿ ಜೊತೆಗೆ ಶುಂಠಿ, ಹುರಿಗಡಲೆ, ಮೆಣಸು, ಉಪ್ಪು ಹಾಕಿ ಮಾಡಿರುವಂಥ ಹೆಲ್ದಿ ಚಟ್ನಿ ರೆಡಿಯಾಗಿದೆ. ಸೊ ಗ್ರೀನ್ ದೋಸೆಗೆ ಒಂದು ವೈಟ್ ಚಟ್ನಿ. ಸೊ ರೋಸ್ಟ್ ಕೂಡ ಆಯಿತು ದೋಸೆ. ಸೊ ದೋಸೆ ಎರಡು ರೆಡಿಯಾಗಿದೆ ಫ್ರೆಂಡ್ಸ್. ಬನ್ನಿ ಈಗ ಹೇಗಾಗಿದೆ ಟೇಸ್ಟ್ ಅಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? ಹಾಗಾದರೆ ಬೇಕಾದವರಿಗೆ ಒಂದು ಶೇರ್ ಮಾಡಿ, ಅವರು ಕೂಡ ಕಲ್ತ್ಕೊಳ್ಳಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಲೈಕ್ ಯಾವತ್ತೂ ನಿಮ್ಮಿಂದ ಇರಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಇದರ ಜೊತೆಗಿರುವಂಥದ್ದು ತುಪ್ಪ ಅಥವಾ ಜೋನಿ ಬೆಲ್ಲ, ಊರಿನ ಜೋನಿ ಬೆಲ್ಲ. ನೋಡಿ, ವೈಟ್ ಚಟ್ನಿ ಜೊತೆಗೆ ಒಂದು ಕಪ್ ಟೀ ಇದ್ದರೆ ಅದರ ಟೇಸ್ಟೇ ಬೇರೆ. ಸೊ ಟೇಸ್ಟನ್ನು ನೋಡೋ ಬನ್ನಿ. ಮತ್ತು ನೀವು ಮಾಡಿದಾಗ ನನಗೆ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಾಗಿ ಹೇಳ್ಬೋದು ವೆರಿ ಟೇಸ್ಟ್ ಆಗಿದೆ ಅಂತೇಳಿ, ಬಟ್ ಇದು ಅತಿಶಯೋಕ್ತಿ ಅಲ್ಲ ಫ್ರೆಂಡ್ಸ್. ವೆರಿ ವೆರಿ ಟೇಸ್ಟ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿಕ್ಸೂಚಿ ಮಾತಿಗೆ ಕಿವಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ನೇಹಿತರೆ, ನೀವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಸಾಧ್ಯ ಆಗದೇ ಇರಬಹುದು, ಆದರೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನಾದ್ರೂ ಮಾಡಬಹುದು. ಭಗವಂತ ಹೇಳುವುದು ಅದನ್ನೇ. ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳಾಗಬೇಡಿ, ಸಾರಥಿಗಳಾಗಿ. ಇದೇ ಈ ವಿಡಿಯೋದ ವಿಶೇಷ. ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.